ಮನೋಹರ್ ಸರ ಅದೇನ್ರಿ ಸರ್ಕಾರ ಗೃಹಲಕ್ಷ್ಮಿ ಕೊಡೋದು 2,000 ರೂಪಾಯಿ ಬಂದ ಮಾಡ್ರಲ್ಲ. ಹೌದು ನಾನು ಹೆಂಡತಿಗೂ ಬರೋತ್ ಗೃಹಲಕ್ಷ್ಮಿ. ಹೌದ್ರಿ? ಹೌದು ಬರೇ ಇದ ಆತ್ರಿ ಅವ್ರದ್ದು. ಕೊಡ್ತಾರು ಮತ್ ಬಂದ್ ಮಾಡ್ತಾರ. ಏನೋ ನಮ್ ಬರೀ ಇದಾತ್ಪ. ಏ ಬಿರೇ ಬಾಯ್ಲೆ. ಓ ಶಂಕರ್ ಮತ್ತೇನು ಆರಾಮದಿಲ್ವ? ಆರಾಮ್ ನೋಡಿ ನೀನ? ನಾನು ಫುಲ್ ಆರಾಮ್ ನೋಡಪ್ಪ. ಬಿರಿಯಾ ಒಂದ್ ಬಿಡಿ ಕೊಡ್ಲೆ. ಹೋಗೋ ಮಾರೇ ಬಿಡಿ ಬಿಟ್ಟಿ ಕ್ಯಾಸ 3 ವರ್ಷ ಆತ್ನ. ಹಾ ಆಚೆ ಸುಧಾರಿಸಿದೀನಿ ಮದ್ವೆ ಆದ್ಮೇಲೆ. ಮದ್ವೆ ಅದ ಮತ್ತ ನಾ ಅಟ್ಟ ಅಲ್ಲ, ಈ ಭಾರತದೊಳಗ ಎಷ್ಟ್ ಜನ ಗಂಡ್ಮಕ್ ಅದಾರಲ್ಲ ಎಲ್ಲಾರು ಸುಧಾರಸ್ತಾರವ. ಓ ಅಲ್ಲೋ ಅಮಾರಿ ಅವಂಗ ಬುದ್ಧಿ ಅದು ಹೇಳ್ತಿರಲ್ವ? ಹೇಳ್ತೀನಲ್ಲ. ಅಲ್ಲ ಬ್ಯಾಚುಲರ್ ಇನ್ನ ಹಿಂಗದಾನ ಅಕ್ಕಡ್ರಿ ನನ್ ಮಾತ್ ಕೇಳ್ರಿ, ಮದ್ವೆ ಆಗ್ರಿ, ಜೀವನದಾಗ ಉದ್ದಾರ ಆಗ್ರಿ, ಚಲೋ ಇರ್ತೀರಿ ಜೀವನದಾಗ. ಮಗನ ಯಾವ ಉದ್ದಾರ ಆಗ್ಯಾನು ನನಗ್ ಗೊತ್ತೈತೆ, ಬಾಳ ತ್ರಾಸ ಐತೆ. ಬಿರಿಯಾ ನಿಂದು ಮದ್ವೆ ಆಗೈತಿ, ನಿನ್ ಜೀವನ ಉದ್ದಾರ ಆಗೈತಿ, ನೀ ಖುಷಿ ಆಗದಿ? ಓ ಫುಲ್ ಖುಷಿ ಆದೇನು? ಅದೇನ್ ರಹಸ್ಯ ಐತ್ ನಮಗೂ ಹೇಳಪ್ಪ, ನಾವು ಉದ್ದಾರ ಆಗ್ತೇವಂತಾಕ. ತಮ್ಮ ಹೇಳ್ದಂಗ ಕೇಳಿ, ಮದ್ವೆ ಆದ್ಮೇಲೆ ಹೆಂಡತಿ ಗುಲಾಮ್ ಆಗ್ಬೇಕ ಮೊದಲನೇದ. ಎರಡನೇದ ಆಕಿ ಹೇಳಿದ ಮಾತೆಲ್ಲಾ ಕೇಳ್ಬೇಕ, ಬಾಂಡೆ ಒಗ್ಯಾನ ಕಸ ಎಲ್ಲಾ ಮಾಡ್ಬೇಕ. ಆಮೇಲೆ ಅದು ನಿನ್ನ ನಸಿಬೇಕ, 3 ಹೊತ್ತು ಊಟ ಕೊಡ್ತಾಳ ಆಕೆ, ಅದು ಸಿಕ್ಕಿಲ್ಲ ಅಂದ್ರೆ ಇಲ್ಲ. ಆಮೇಲೆ ನೀ ದುಡ್ದಿದ್ದ ಪಗಾರ ಎಲ್ಲ ಆಕೆ ಕೊಡ್ಬೇಕು. ಹಲೋ ಮಂಗ್ಯಾ ಸೋಳ್ ಮಗನ, ಮದ್ವೆಯಾಗ ನೀನ ಉದ್ದಾರ ಆಗಿಲ್ಲ, ಇನ್ನು ನಾ ಹೆಂಗ್ ಉದ್ದಾರ ಆಕೇನು? ಎಂತಿ ಗುಲಾಮ?